ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 620ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಗೆ ವಿದಾಯ ಹೇಳಿ ಅರಿಷ್ಟ ಪರ್ವತದಟ್ಟ ಬರ್ತಾನೆ. ಅವನ ರಭಸ ತಿಳ್ಕೊಂಡು ಪರ್ವತ ಕೂಡ ಭಯ ಪಡ್ತದೆ. ಹನುಮ ರಾಮನ ಒಂದು ಭೇಟಿಯ ಸುದ್ದಿ ಮುಟ್ಟಿಸುವ ಒಂದು ಹರ್ಷದಲ್ಲಿ ಪರ್ವತವನ್ನು ಏರ್ತಾನೆ. ದೊಡ್ಡ ಬಂಡೆ ಮ್ಯಾಗ ನಿಂತ್ಕೊಂಡು ಉತ್ತರದತ್ತ, ದಕ್ಷಿಣದಿಂದ ಉತ್ತರದತ್ತ ಆಕಾಶಕ್ಕೆ ಹಾರ್ತಾನೆ. ಅವನ ರಭಸಕ್ಕೆ ಏನಾಗ್ತದೆ, ಶಿಖರ ಪುಡಿ ಪುಡಿ ಆಗ್ತದೆ, ಪರ್ವತ ನೆಲದಲ್ಲಿ ಹೂತು ಹೋಗ್ತದೆ. ಆ ಪರ್ವತದಲ್ಲಿ ಇದ್ದಂಥ ಗವಿಗಳಲ್ಲಿ ಇದ್ದಂತಹ ಪಕ್ಷಿ ಪ್ರಾಣಿಗಳು ಕೂಡ ಭಯಪಡ್ತಾವ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ಹುಲಿ ಸಿಂಹಗಳು ಬೆದರಿದವು, ವಿದ್ಯಾಧರ ಸ್ತ್ರೀಯರು ಗವಿಗಳಿಂದ ಹೊರಬಂದರು, ಕೇಳಿ ಭಯಾನಕ ಶಬ್ದ. ವಿನೇನು ರಭಸದಿಂದ ನೆಲ ಒತ್ತಿ ಆಕಾಶಕ್ಕೆ ನಗಿತಾನೆ. ಆ ಒಂದು ಭಯಾನಕ ಶಬ್ದ ಕೇಳಿ ಆ ಗವಿಗಳಲ್ಲಿದ್ದಂಥ ವಿದ್ಯಾಧರ ಸ್ತ್ರೀಯರು, ವಿದ್ಯಾಧರ ಸ್ತ್ರೀ ಅಂದರೆ ಈಗ ಹೆಚ್ಚು ಕಡಿಮೆ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಗಳು ಹಿಂಗೆ ಬರ್ತಲ್ಲ. ಈಗ ಕೇರಳದೇನು, ಇವತ್ತಿನ ಕೇರಳ ಪ್ರದೇಶ ಏನಿದೆಯಲ್ಲ, ಅಲ್ಲಿ ಇವರು ಇದ್ದುದರ ಬಗ್ಗೆ ಆಗಾಗ ಹೇಳ್ತಾರೆ ಅವರು. ಮತ್ತು ಇನ್ನೊಂದಂದ್ರೆ ಏನು, ಈ ಇವತ್ತಿನ ಅಫ್ಘಾನಿಸ್ತಾನದಲ್ಲ, ಅಲ್ಲಿ ಇವರು ಇದ್ದರು. ಇವರೆಲ್ಲ ಐಶ್ವರ್ಯ ಆರಾಮ ಬದುಕ ಪ್ರಿಯರು ಅನ್ನುವಂಥದ್ದು ಅಲ್ಲೆಲ್ಲೇ ರಾಮಾಯಣದಲ್ಲಿ ತಿಳಿದು ಬರ್ತದೆ. ಆ ಸ್ತ್ರೀಯರು ಏನು ಮಾಡ್ತಾರೆ ಅಂದರೆ, ಓಡಿ ಹೊರಗೆ ಬಂದುಬಿಡ್ತಾರೆ. ಭಯಾನಕ ಶಬ್ದ ಕೇಳಿ ಆಕಾಶದತ್ತ ನೋಡಕ್ಕೆ ಹಿಡಿತಾರೆ. ಕಿನ್ನರ, ನಾಗ, ಗಂಧರ್ವ, ಯಕ್ಷ, ವಿದ್ಯಾಧರ ಗವಿಗಳಿಂದ ಹೊರಬಿದ್ದು ಆಕಾಶದತ್ತ ಎಲ್ಲರೂ ತಮ್ಮ ತಮ್ಮ ಗವಿಗಳಿಂದ ಹೊರಗೆ ಬಂದು ಆಕಾಶದತ್ತ ನೋಡಕ್ಕೆ ಹಿಡಿತಾರೆ. 10 ಯೋಜನೆ ಅಗಲದ 30 ಯೋಜನೆ ಎತ್ತರದ ಪರ್ವತ. ಆ ಅರಿಷ್ಟ ಪರ್ವತ ಹೇಗಿತ್ತು, ಅದರ ತಳ ಅಗಲ 10 ಯೋಜನೆ ಇತ್ತು, ಎತ್ತರಕ್ಕೆ 30 ಯೋಜನೆ ಇತ್ತು. ಅದು ಏನಾಯ್ತಪ್ಪ ಅಂದ್ರೆ ನೆಲಸಮ ಆದಂಗೆ ಕಾಣಿಸಾಕೈತು. ಎತ್ತರದ ಅಲೆಗಳ ಸಮುದ್ರ ದಾಟುವ ಹುಮ್ಮಸದಿ ಹನುಮ ಹಾರಿದನು ಆಕಾಶದಲ್ಲಿ. ಸಮುದ್ರದಲ್ಲಿಯೂ ಎತ್ತರಕ್ಕೆ ಇರ್ತಾವ, ಬೋರ್ಗರಿಯುವ ಎಲೆಗಳು ಎತ್ತರಕ್ಕೆ ಬರ್ತಿರ್ತಾವ, ಚಿಮ್ಮುತ್ತಿರ್ತಾವ. ಅದು ಗೊತ್ತಿರ್ತೈತೆ ಇವನಿಗೆ. ಅದಕ್ಕೆ ಏನು ಮಾಡ್ತಾನೆ ಇವನು, ಎತ್ತರ ಮಟ್ಟದಲ್ಲಿ ಆಕಾಶದಲ್ಲಿ ಹಾರಲಿಕ್ಕೆ ಶುರು ಮಾಡ್ತಾನೆ. ಸಮುದ್ರದಲ್ಲಿ ಮೀನು, ಹಾವು, ಜಲಚರಗಳನ್ನು ವೀಕ್ಷಿಸುತ್ತಾ ದಕ್ಷಿಣದ ಉತ್ತರಕ್ಕೆ ಪಯಣಿಸಿದ. ದಕ್ಷಿಣದಿಂದ ಉತ್ತರಕ್ಕೆ ಪಯಣ ಬೆಳೆಸ್ತಾನೆ. ದಾರಿ ಮಧ್ಯದಲ್ಲಿ ಅಂದರೆ ಸಮುದ್ರದಲ್ಲಿ ಎಲ್ಲ ಜಲಚರಗಳನ್ನು, ಬೃಹತ್ ಮೀನುಗಳನ್ನು, ತಿಮಿಂಗಿಲಗಳನ್ನು, ಹಾವುಗಳನ್ನು ನೋಡ್ತಾ ಉತ್ತರಕ್ಕೆ ತನ್ನ ಪಯಣವನ್ನು ಮುಂದುವರಿಸ್ತಾನೆ. ವಾಯು ಸಮವೇಗದ ಹನುಮ ದನಿಯದೇ ಆಕಾಶದಲ್ಲಿ ದಾಟುತ್ತಿದ್ದ ಸಮುದ್ರ ದೈತ್ಯ ಹಡಗಿನಂತೆ. ದೈತ್ಯ ಹಡಗು, ಇವತ್ತಿನ ಹಡಗನ್ನು ನಾವು ಈ ಅಮೇರಿಕಾದ ಯುದ್ಧ ವಿಮಾನ ಇದೆ ನೋಡ್ರಿ, ಯುದ್ಧ ಹಡಗು, ವಿಮಾನ ಅಲ್ಲ, ಯುದ್ಧ ಹಡಗು. ಸುಮಾರು ಒಂದು ಜಿಲ್ಲೆಯಷ್ಟು ದೊಡ್ಡದು, ಬೆಳಗಾವಿ ಜಿಲ್ಲೆಯಷ್ಟು ದೊಡ್ಡದು ಹಡಗು. ಆ ಹಡಗ ನೋಡಿದರೆ ತೇಲುವ ನಡುಗಡ್ಡೆಗಳಿರುತ್ತೆ ಅಂತ ಕಾಣಿಸ್ತವೆ. ಸಾವಿರಾರು ಲಕ್ಷೋ ಇದು ಟನ್ನುಗಳಲ್ಲಿ ಇದ್ದಂಥ ಹಡಗುಗಳು. ಆವಾಗೂ ಇಂಥ ಬೃಹತ್ ಹಡಗುಗಳಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ವಾಲ್ಮೀಕಿ ಅವರು ಏನು ಹೇಳ್ತಾರೆ ಅಂದರೆ, ಹನುಮ ವಾಯು ವೇಗದಲ್ಲಿ ಏನು ಚಲಿಸ್ತಿರ್ತಾನೆ, ಹೊಂಟಿರ್ತಾನೆ ಹಾರಿಕೊಂಡು, ಅದು ಆಕಾಶ ದಾಟ್ಕೊಂಡು ಹೊಂಟಿರ್ತಾನಲ್ಲ, ಆ ಆಕಾಶದಲ್ಲಿ ಹನುಮ ಯಾಕಂದರೆ ತನ್ನ ಶರೀರವನ್ನು ಹಿಗ್ಗಿಸಿಕೊಂಡಿರ್ತಾನೆ, ದೈತ್ಯ ಹಡಗಿನಂತೆ ಕಾಣ್ತಾನೆ. ಆಕಾಶ ಸಮುದ್ರದಲ್ಲಿ ಕಂಡವು ಹನುಮನಿಗೆ ಚಂದ್ರಮ ಶೀತ ಜಲದಂತೆ, ಪುಷ್ಯನ ಶ್ರಾವಣ ನಕ್ಷತ್ರಗಳು ಮೀನುಗಳಂತೆ. ನಕ್ಷತ್ರಗಳು ಆಕಾಶದ ಹಾರೋ ಕಾಲಕ್ಕೆ ತನ್ನ ನೆತ್ತಿ ಮ್ಯಾಗ ನೋಡ್ತಾನೆ. ಚಂದ್ರನ ಬೆಳಕು ಅವನಿಗೆ ಹೆಂಗೆ ಕಾಣಿಸ್ತದ, ಶೀತಲ ಜಲದಂತೆ ಕಾಣಿಸ್ತದ. ಈ ನಕ್ಷತ್ರಗಳ ಮೀನುಗಳಂತೆ ಕಾಣ್ತಾವೆ ಅವನಿಗೆ. ಹನುಮನಿಗೆ ಆಕಾಶದಲ್ಲಿಯ ನಕ್ಷತ್ರಗಳು ಹೀಗೆ ಕಾಣ್ತವೆ. ಮೋಡಗಳು ಬಾತಕೋಳಿಯಂತೆ, ಆಕಾಶದಲ್ಲಿ ಇರುವಂಥ ಮೋಡಗಳು ಬಾತಕೋಳಿಗಂತೆ ಕಾಣಿಸ್ತವೆ. ಪುನರ್ವಸು ತಿಮಿಂಗಲದಂತೆ, ತಿಮಿಂಗಿಲಗಂತೆ ಕಾಣ್ತವೆ. ಮಂಗಳ ಮೊಸಳೆಯಂತೆ, ಮಂಗಳ ಗ್ರಹ ಮೊಸಳೆಯಂತೆ ಕಾಣಿಸ್ತದೆ. ಪುನರ್ವಸು ನಕ್ಷತ್ರ ತಿಮಿಂಗಿಲದಂಗೆ ಕಾಣ್ತದೆ. ಮಂಗಳ ಗ್ರಹ ಮೊಸಳೆಯಂತೆ ಕಾಣಿಸ್ತದೆ.
ದ್ವೀಪ ಐರಾವತಿಯಂತೆ, ಸಮುದ್ರದಲ್ಲಿರುವಂಥ ಅಲ್ಲಲ್ಲಿ ಕಂಡುಬರುವ ದ್ವೀಪಗಳು ಐರಾವತಿಯಂತೆ ಕಾಣ್ತವೆ. ಸ್ವಾತಿ ಹಂಸದಂತೆ, ಸ್ವಾತಿ ನಕ್ಷತ್ರ ಹಂಸದಂತೆ ಕಾಣಿಸ್ತದೆ ಅವಂಗೆ. ಕಂಡರು ನಾಗ ಕಿನ್ನರ ಯಕ್ಷ ಗಂಧರ್ವ ವಿದ್ಯಾಧರರು ಜಲಪುಷ್ಪಗಳಂತೆ. ಅವರೇನು ಕೆಳಗೆ ನಿಂತು ನೋಡಾಕತ್ತಿರಲ್ಲ ಹನುಮಂತನ, ಅವರೆಲ್ಲ ಹನುಮಂತಿಗೆ ಹೆಂಗೆ ಕಾಣಿಸ್ತಾರೆ ಅಂದರೆ ಜಲಪುಷ್ಪಗಳಂತೆ ಕಾಣಿಸ್ತಾರೆ. ಕಂಡನು ಹನುಮ ಹಾರುವ ಆಕಾಶ ನುಂಗುವಂತೆ. ಕೆಳಗೆ ನಿಂತು ನೋಡೋರಿಗೆ ಹನುಮ ಹೆಂಗೆ ಕಾಣ್ತಾನಪ್ಪ ಅಂದ್ರೆ ಹನುಮ ಎಲ್ಲೋ ಆಕಾಶವನ್ನು ನುಂಗಲಿಕ್ಕೆ ಹೊಂಟಾನನ್ನುವಂಗೆ ಕಾಣಿಸ್ತಾನೆ. ಚಂದ್ರನ ಪರಚುವಂತೆ, ಚಂದ್ರನ ಹೋಗಿ ಪರಚಿಕೊಳ್ಳೋದವ, ಕಿರ್ಯಾಕೆ ಹೊಂಟಾನ, ನನಗೆ ಚಂದ್ರನ ಪರಚಲಿಕ್ಕೆ ಹೊಂಟಾನೇನೋ ಅನಿಸ್ತಿತ್ತು. ಆಕಾಶ ನಕ್ಷತ್ರ ಹೊತ್ತೊಯ್ಯುವಂತೆ, ಇಡೀ ಆಕಾಶ ನಕ್ಷತ್ರನ ಹೊತ್ಕೊಂಡು ಹೊಂಟಾನೇನೋಪ್ಪ. ಹೆಂಗಂದ್ರೆ ಬೇಟೆಗಾರ ಹಕ್ಕಿಗಳ ಮೇಲೆ ಬಲಿ ಹೋಗದ, ಬಲಿಯಾಗಿ ಸಿಕ್ಕಂಥ ಹಕ್ಕಿಗಳನ್ನು ಹೊತ್ಕೊಂಡು ಹೋಗ್ತಿರ್ತಾನೆ, ಅಥವಾ ಮೀನುಗಾರ ಹೊತ್ಕೊಂಡು ಹೊಂಟಿರ್ತಲ್ಲ, ಹಂಗೆ ಆಕಾಶ ಮತ್ತು ಆಕಾಶದಲ್ಲಿದ್ದಂತಹ ನಕ್ಷತ್ರಗಳನ್ನೇ ಹೊತ್ಕೊಂಡು ಹೋಗಕ್ಕೆ ಹೊಂಟಾನೇನೋ ಹನುಮ ಅಂತ ಅನ್ನಿಸ್ತಿತ್ತು ಕೆಳಗಿನಿಂದ ಹನುಮನನ್ನು ನೋಡುವವರಿಗೆ. ಕೆಂಪು ನೀಲಿ ಹಳದಿ ಹಸಿರು ಕಂದು ಬಣ್ಣ ಲೇಪಿತ, ಮೂಲ ಬಣ್ಣಗಳಿವ. ಅಂದರೆ ಮಳೆ ಬೀಳಾಕತ್ತಿತ್ತು, ತುಂತುರನೇ ಇತ್ತಂದ್ರೆ ಅದ್ರಾಗ ಏನಾದರೂ ಸೂರ್ಯಪ್ರಕಾಶ ಆಯ್ತಂದ್ರೆ ಕಾಮನವಿಲ್ಲು 7 ಬಣ್ಣಗಳು ಕಾಣಿಸ್ತವೆ. ಇಲ್ಲಿ ಹನುಮ ಮೋಡಗಳ ಮಧ್ಯೆ ಹಾದು ಹೋಗೋ ಕಾಲಕ್ಕೆ ಯಾವ ರೀತಿ ಸೂರ್ಯನ ಸುತ್ತು ಇದು ಕಾಮನ ಬಿಲ್ಲು ಇರ್ತದಲ್ಲ, 7 ಬಣ್ಣಗಳ ಕಾಮನ ಬಿಲ್ಲ, ಹಂಗೆ ಹನುಮನ ಸುತ್ತ ಇದು ಕಾಮನ ಬಿಲ್ ತಯಾರಾಗಿರ್ತದೆ, ಹಂಗೆ ಕಾಣಿಸ್ತಿರ್ತಾನೆ. ಮೋಡಗಳ ಮಧ್ಯೆ ಸೂರ್ಯನು ಎಳೆದೊಯ್ಯುತ್ತಿದ್ದಂತೆ. ಅವನು ಹೆಂಗಪ್ಪ ಅಂದ್ರೆ ಹನುಮ ಸೂರ್ಯನ ಎಳ್ಕೊಂಡು ಹೊಂಟಾನೇನೋ, ಅದಕ್ಕೆ ಆ ಸುತ್ತಮುತ್ತ ಕಾಮನ ಬಿಲ್ಲು ಬೀಳ್ತಾ ಇದೆ ಅಂತ ಅನ್ನಿಸ್ತಿದೆ ಕೆಳಗಿನವರಿಗೆ ನೋಡೋರಿಗೆ. ಪದೇ ಪದೇ ಮೋಡಗಳ ಮಧ್ಯೆ ಹನುಮ ಕಂಡನು ಮೋಡಗಳ ಮಧ್ಯೆ ಇಣುಕುವ ಚಂದ್ರನಂತೆ. ರಾತ್ರಿ ಮೋಡ ಕವಿದ ರಾತ್ರಿ ಇತ್ತಂದ್ರೆ, ಹುಣ್ಣಿಮೆ ಇತ್ತಂದ್ರೆ ಚಂದ್ರಾಮ ಯಾವ ರೀತಿಯಾಗಿ ಆವಾಗವಾಗ ಮೋಡಗಳ ಮಧ್ಯದಲ್ಲಿ ಇಣುಕ್ತಿರ್ತಾನೆ, ಕಾಣಿಸ್ತಿರ್ತಾನೆ, ಹನುಮ ಕೂಡ ಮೋಡಗಳ ಮಧ್ಯೆ ನುಸುಳಿ ಹೋಗ್ತಾ ಇರುವಾಗ ಆ ಚಂದ್ರನಂತೆ ಕಾಣ್ತಾನೆ. ಶುಭ್ರ ವಸ್ತ್ರಧಾರಕ ಹನುಮ ಕಂಡನು ಮೋಡಗಳ ಮಧ್ಯೆ ಚಂದ್ರನಂತೆ. ವಸ್ತ್ರಧಾರಕ ಯಾವಾಗಲೂ ಶುಭ್ರ ಬಿಳಿ ವಸ್ತ್ರಗಳನ್ನು ಹಾಕ್ತಿದ್ದ ಹನುಮ. ನೋಡಿ ವಾಲ್ಮೀಕಿ ರಾಮಾಯಣದಾಗ ಇದೆ ಇದು. ನಾವು ಹನುಮನಿಗೆ ಎಂಥ ವಸ್ತ್ರ ಹಾಕಿದ್ದೇವೆ? ಕೇಸರಿ ವಸ್ತ್ರ ಹಾಕಿದ್ದೇವೆ. ಶುಭ್ರ ವಸ್ತ್ರಧಾರಕ, ಬಿಳಿ ಬಟ್ಟೆಯು ತೊಟ್ಟಂಥ ಹನುಮ ಹೆಂಗೆ ಕಾಣಿಸ್ತಿದ್ದಪ್ಪ ಅಂದ್ರೆ ಮೋಡಗಳ ಮಧ್ಯೆ ಚಂದ್ರನಂತೆ. ಚಂದ್ರ ಹೆಂಗೆ ಕಾಣಿಸ್ತಾನ? ಬೆಳ್ಳಗೆ ಕಾಣಿಸ್ತಾನೆ, ಹೆಚ್ಚು ಕಡಿಮೆ ಬೆಳ್ಳ, ಇಡೀದನ್ನು ಬೆಳ್ಳನೆ ಬೆಳ್ಳನೆ ಮೋಡದ ಚಂದ್ರಮ ಅಂತ ಕರಿತೇವಲ್ಲ. ಬಿಳಿ ವಸ್ತ್ರಧಾರಿ ಹನುಮ ಮೋಡಗಳ ಮಧ್ಯೆ ಹಾದು ಹೋಗೋ ಕಾಲಕ್ಕೆ ಅವ ಚಂದ್ರನಂತೆ ಕಾಣ್ತಿರ್ತಾನೆ. ಆಕಾಶದಲ್ಲಿ ಗರ್ಜಿಸುತ್ತಾ ಹೊರಟ ಹನುಮನು ಕಂಡನು ವೇಗದ ಗರುಡನಂತೆ. ಏನು ಸ್ಪೀಡ್ಲಿ ಹೊಂಟಿರ್ತಾನೆ, ಕೆಳಗೆ ನಿಂತ ನೋಡೋರಿಗೆ ಹನುಮ ಒಂದು ಬೃಹತ್ ಗರುಡ ಪಕ್ಷಿಯಂತೆ ಕಾಣಿಸ್ತಾನೆ. ಹನುಮ ಲಂಕೆ ಧ್ವಂಸಿಸಿ ರಾವಣನಿಗೆ ಹಿಂಸಿಸಿ ಸೀತೆಗೆ ಸಾಂತ್ವನ ಹೇಳಿದ ಖ್ಯಾತಿದಿ ಮರಳುತ್ತಿದ್ದ ಸಮುದ್ರ ಮಧ್ಯೆ. ಹನುಮನು ಲಂಕೆಗೆ ಬಂದು 3 ಸಾಧನೆಗಳನ್ನು ಮಾಡಿರ್ತಾನೆ. ಸಾಧಕ ಅವ್ರದ್ದೊಂದು ಅರ್ಹತೆ, ಸಾಧಕರನ್ನು ತ್ರೇತಾಯುಗದಲ್ಲಿ ಹೆಂಗೆ ಗುರುತಿಸ್ತಿದ್ರು, ಹೆಂಗೆ ಹೇಳ್ತಿದ್ರು, ಯಾರಿಗೆ ಸಾಧಕರು ಅಂತಿದ್ರಲ್ಲ ಆ ವ್ಯಾಖ್ಯಾನ ಬೇರೆ, ಈಗ ನಾವು ಸಾಧಕರಂತ ಗುರುತಿಸುವಂಥ ವ್ಯಾಖ್ಯಾನ ಬೇರೆ. ಅವನ ಸಂಬಂಧಿಕ ಆಗಿರ್ಬೋದು, ಅಥವಾ ಅವನ ಚೈಲ ಆಗಿರ್ಬೋದು, ಮುಖಸ್ತುತಿ ಮಾಡವಿರ್ಬೋದು, ಹೊಗಳು ಭಟ್ಟನಾಗಿರ್ಬೋದು, ದುಡ್ಡು ಕೊಟ್ಟವನಾಗಿರ್ಬೋದು, ಏನೋ 108 ವಾಮ ಮಾರ್ಗದಿಂದ ಪ್ರಶಸ್ತಿಗಳನ್ನು ಕೊಡುವ ಕಾಲಕ್ಕೆ ಇಂಥವರನ್ನು ಸಾಧಕರಂತ ಇವತ್ತು ಗುರುತಿಸ್ತಾರೆ. ಅದು ಸ್ಥಳೀಯ ಮಟ್ಟದ ಪ್ರಶಸ್ತಿ ಆಗಿರಲಿ, ಸಾಧಕರಿಗೆ ನೀಡುವ ರಾಷ್ಟ್ರ ಮಟ್ಟದಲ್ಲಿ ಕೊಡುವಂಥ ಪ್ರಶಸ್ತಿ ಆಗಿರಲಿ, ಈ ತ್ರೇತಾಯುಗದಲ್ಲಿ ಇದ್ದಂಥ ಮಾನದಂಡಗಳೇನಿದ್ದು ಸಾಧಕರನ್ನು ಗುರುತಿಸುವಂಥ ಆ ಮಾನದಂಡಗಳು ಇವತ್ತಿಲ್ಲಿ ಮಣ್ಣು ಪಾಲಾಗಿ ಹೋಗ್ಯಾವ. ಈಗಿನ ಚೇಂಜ್ ಆಗಿ ಹೋಗ್ಯಾವ ಡೆಫಿನೇಷನ್. ಅದಕ್ಕಿಲ್ಲಿ 3 ಸಾಧನೆಗಳನ್ನು ಮಾಡಿರ್ತಾನೆ. ಒಂದನೇ ಸಾಧನೆ ಏನಂದ್ರೆ ರಾವಣನ ಅರ್ಧ ಬಲವನ್ನು ಕಡಿಮೆ ಮಾಡಿರ್ತಾನೆ, ಅಂದ್ರೆ ಲಂಕೆಯನ್ನು ಧ್ವಂಸ ಮಾಡಿರ್ತಾನೆ.
ಅರ್ಧ ಸೈನ್ಯ ಹಾಳು ಮಾಡಿರ್ತಾನೆ, ಕೊಂದು ಹೋಗಿರ್ತಾನೆ. ಎರಡನೇದ್ದು ರಾವಣನಿಗೆ ಹಿಂಸೆ ನೀಡಿರ್ತಾನೆ, ಮಾನಸಿಕ ಹಿಂಸೆ. ಅವನ ಮಕ್ಕಳನ್ನು ಕೊಂದಿರ್ತಾನೆ, ಮೊಮ್ಮಕ್ಕಳನ್ನು ಕೊಂದಿರ್ತಾನೆ, ವೀರರನ್ನು ಕೊಂದಿರ್ತಾನೆ, ಲಂಕೆ ಸುಡ್ತಾನೆ. ಇದೆಲ್ಲ ರಾವಣಿಗೆ ನೀಡಿದಂಥ ಹಿಂಸೆ. ಇದು ಎರಡನೇ ಸಾಧನೆ ಅವನು. ಮೂರನೇದು ಸೀತೆಗೆ, ಯಾಕಂದರೆ ಸೀತೆ ಸೂಸೈಡ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊಂಟಿರ್ತಾಳೆ. ಆಕೆ ರಾವಣನ ಬಂದು ಪೀಡನೆಗೆ ಬೇಸತ್ತು. ಅದಕ್ಕೆ ಅಲ್ಲ ಅವ ಹೇಳ್ತಾನೆ, ನೀನು ಇದು ಮಾಡಬೇಡ, ನೀ ಇದ್ದದ್ದು ಗೊತ್ತಾಯಿತು. ರಾಮ ಹೇಳ್ತಾನೆ, ರಾಮ ಬಂದ ನಿನ್ನೆ ಬಿಡಿಸ್ಕೊಂಡು ಹೋಗ್ತಾನೆ, ಸಮಾಧಾನದ ಇರು ಅಂತೇಳಿ ಆಕೆ ಸೀತೆಗೆ ಸಮಾಧಾನ ಹೇಳ್ತಾನೆ. ಈ ಮೂರು ಸಾಧನೆಗಳಂದ್ರೆ ಸೀತೆಯನ್ನು ಗುರುತಿಸಿ ರಾಮ ಬರುವ ಭರವಸೆಯನ್ನು ನೀಡಿ ಆಕೆಗೆ ಬದುಕುಳಿಲಿಕ್ಕೆ ಭರವಸೆಯನ್ನು ನೀಡ್ತಾರೆ. ಇವು ಮಹಾ ಸಾಧನೆಗಳು. ಈ ಸಾಧನೆಗಳ ಮಾಡಿ ಈ ಖ್ಯಾತಿಯನ್ನು ಹೊಂದಿ ಸಮುದ್ರ ಮಧ್ಯೆ ಆಕಾಶದಲ್ಲಿ ಸಮುದ್ರ ದಾಟಲು ಹಾರ್ತಾ ಹೊಂಟಿರ್ತಾನೆ ಹನುಮ. ಬಿಲ್ಲಿನಿಂದ ಬಿಟ್ಟ ಬಾಣದ ವೇಗದಿ ಶರವೇಗದಿ, ಶರದ ಬಾಣದ ವೇಗದ ಹೊಂಟಿರ್ತಾನೆ. ಬಿಲ್ಲಿನಿಂದ ಬಾಣ ಹೆಂಗೆ ಸ್ಪೀಡ್ನಾಗ ಹೋಗ್ತದಲ್ಲ, ಹಂಗೆ ಇವನು ದಕ್ಷಿಣ ದಡದಿಂದ ಉತ್ತರ ದಡಕ್ಕೆ ಬಾಣಿನ ವೇಗದಲ್ಲಿ ಹೊಂಟಿರ್ತಾನೆ. ಇಳಿದ ಹನುಮ ಮೈನಿಕ ಪರ್ವತ ಮೇಲೆ, ನಡುವ ಒಂದು ಪರ್ವತ ಇರ್ತದೆ. ಹನುಮ ಲಂಕೆಗೆ ಹೋಗುವ ಹೇಳಿದಾಗೂ ಆ ಪರ್ವತ ಅವನಿಗೆ ಆಹ್ವಾನ ಮಾಡ್ತದೆ, ಆಮಂತ್ರಣ ಮಾಡ್ತದೆ. ನೀ ದೂರ ಹೊಂಟಿದೆಯಪ್ಪ ಆಕಾಶದಾಗ, ದಂದಿರಬೇಕು, ನನ್ನ ಮ್ಯಾಗ ಒಂದು ಕ್ಷಣ ಕುಳಿತು ವಿಶ್ರಾಂತಿ ತೊಗೊಂಡು ಹೋಗಂತ ಅವನಿಗೆ ಕೇಳ್ಕೊಳ್ತದೆ. ಹನುಮ ಇದ್ರಾಗಿರ್ತಾನೆ, ಆತುರದಲ್ಲಿ ಬೇಗ ಹೋಗಬೇಕು ಲಂಕೆಗೆ ಅಂತ ಇರ್ತಾನೆ. ಅದಕ್ಕೆ ಹೀಗೆ ನನಗೆ ಬರೋಕ್ಕಾಗೋದಿಲ್ಲ, ಹಂಗೆ ನಿನ್ನ ಮುಟ್ಟಿ ಹೋಗ್ತಳು, ನೀನು ನನಗೆ ಇರ್ತಾ ಇದೆಯಾ, ನಿನ್ನ ಆಮಂತ್ರಣ ನಾನು ತಿರಸ್ಕಾರ ಮಾಡೋದಿಲ್ಲ, ಮಾನ್ಯತೆ ಕೊಡ್ತೀನೋ, ಆದರೆ ನಿನ್ನ ಮುಟ್ಟಿ ನಾನು ಮುಂದಿನ ಪಯಣಕ್ಕೆ ಹೋಗಿದ್ದು ಹೇಳ್ತಾನೆ. ಬರೋ ಕಾಲಕ್ಕೆ ಏನು ಮಾಡ್ತಾನಂದ್ರೆ ಆ ಪರ್ವತದ ಮೇಲೆ ಇಳಿತಾನೆ. ಮೋಡಗಳ ಮಧ್ಯೆ ನೋಡುತ್ತಾ ಮಹೇಂದ್ರ ಪರ್ವತ ಆಚೆಕ್ಕೆ ದಡ ಇತ್ತಲ್ಲ, ಆ ದಡದಲ್ಲಿ ಮಹೇಂದ್ರ ಪರ್ವತ ಇತ್ತು. ಮಹೇಂದ್ರ ಪರ್ವತದಿಂದ ಜಿಗಿದು ಬಂದಿರ್ತಾನೆ ಈ ಕಡೆಗೆ. ಆ ಪರ್ವತ, ಮೋಡಗಳ ಮಧ್ಯೆ ಇದ್ದಂಥ ಪರ್ವತವನ್ನು ನೋಡಿ ಹನುಮ ತಾನು ಕಾರ್ಯವನ್ನು ಸಾಧಿಸಿದ್ದೇನೆ ಎಂಬ ಸೂಚನೆ ನೀಡುವ ಗರ್ಜನೆಯನ್ನು ಮಾಡ್ತಾನೆ. ಗಗನ ಮೋಡಗಳು, ಆಕಾಶದಲ್ಲಿದ್ದಂಥ ಮೋಡಗಳು ಅವನ ಗರ್ಜನೆಗೆ ಪ್ರತಿಧ್ವನಿಸುತ್ತವೆ. ತವಕದಿ ಹನುಮನ ಕಾಯುತ್ತಿದ್ದ ವಾನರರು ಉತ್ತರ ದಡದಲ್ಲಿ ಕೇಳಿಸಿಕೊಂಡರು ಗರ್ಜನೆ ಹನುಮಾನ ಈಗ ಬರ್ತಾನೋ ನಾಳೆ ಬರ್ತಾನೋ ಅಂತ ಹೇಳಿ ಹನುಮಾನಕ್ಕೆ ಹಾಕೋತನ ಉತ್ತರ ದಡದಾಗ ಕೂತಿರ್ತಾರೆ ಅವರು. ಅಂದರೆ ಆ ಕಡೆಯಿಂದ ದಕ್ಷಿಣ ದಡ, ಈ ಕಡೆಯಿಂದ ಉತ್ತರ ದಡ. ಲಂಕೆಯಿಂದ ಅದು ಉತ್ತರ ದಡ ಆಗ್ತಿದೆ. ಮುಂದು ಭಾರತದಿಂದ ಲಂಕೆ ಕಡೆ ಹೋದ್ರೆ ಅದು ದಕ್ಷಿಣ ದಡ ಆಗ್ತಿದೆ. ಸೊ ಇಲ್ಲಿ ಉತ್ತರ ದಡದಲ್ಲಿ ಹನುಮಾನಕ್ಕೆ ಹಾಕೋತನ ಅವ್ರು ಕೂತಿರ್ತಾರೆ. ಸೀತೆಯನ್ನು ಕಾಣದೆ ನಿರಾಶೆಗೊಂಡ ವಾನರರು ಕೇಳಿ ಹನುಮನ ಸಿಡಿಲಿನಂಥ ಗರ್ಜನೆ ಉತ್ಸುಕತರಾದರು. ಮೊದಲ ಸೀತೆ ಸಿಕ್ಕಿರೋದಿಲ್ಲ, ಟೈಮು ಮುಗಿದು ಹೋಗಿರ್ತದೆ. ಸುಗ್ರೀವನ ಮತ್ತು ಸೀತೆಗೆ ಬಲಿಯಾಗಬೇಕಾಗಿರ್ತದೆ, ನಿರಾಶೆ ಆಗಿರ್ತಾರೆ. ಹನುಮನ ತರುವಂಥ ಸುದ್ದಿ ಒಂದು ಅವ್ರಿಗೆ ಆಶಾಕಿರಣ ಆಗಿರ್ತದೆ. ಹನುಮನ ಗರ್ಜನೆ ಕೇಳಿ ಓ ಹನುಮ ಸಾಧಿಸಿ ಬಂದ, ಮರಳಿ ಬಂದಂತಲೇ ಸಾಧನೆ ಮಾಡೇ ಬಂದಾನ ಅನ್ನುವಂಥ ಉತ್ಸುಕತೆಯಿಂದ ಹನುಮನ ಎದುರುಗೊಳ್ಳ ಅಂದರೆ ನೋಡಲಿಕ್ಕೆ ನಿಲ್ತಾರೆ. ವಾನರ ನರಕರಡಿ ಮುಖಂಡ ಜಾಂಬವಾನ ರೋಮಾಂಚನಗೊಂಡು ವಾನರಿಗೆ ನುಡಿದ. ಇದನ್ನೇನು ಕೇಳಿದ ಅವ ರೋಮಾಂಚನಗೊಂಡು ಉತ್ಸುಕತೆಯಿಂದ ಆನಂದದಿಂದ ವಾನರಿಗೆ ಹೇಳ್ತಾನೆ, ವಾನರಿಗೆ ಮತ್ತು ನರಕರಡಿಗಳಿಗೆ. ಸಾಧಿಸಿಯವನ ಹನುಮ ಹೋದ ಕಾರ್ಯ ನಿಸ್ಸಂದೇಹ ಸೂಚಿಸುತ್ತಿದೆ ಹನುಮನ ಗರ್ಜನೆ. ಹನುಮನ ಗರ್ಜನೆ ನೋಡ್ಬೇಕಾದ್ರೆ ಅವ ಹೋದ ಕಾರ್ಯ ಮುಗಿಸ್ಕೊಂಡ ಬಂದಾನ. ಕೇಳಿ ಕಾರ್ಯ ಸಾಧನೆ ಗರ್ಜನೆ ಹನುಮ ಹರುಷದಿ ವಾನರರು ಕುಣಿದು ಕುಪ್ಪಳಿಸಿದರು. ಹನುಮಾನನ ಸಾಧನೆಯ ಯಶಸ್ವಿಯ ಸೂಚಿಸುವ ಗರ್ಜನೆಯನ್ನು ಕೇಳಿ ಈ ದಡದಲ್ಲಿ ಕೂತಂಥ ಎಲ್ಲ ವಾನರು ನರಕರಡಿಗಳು ಕುಣಿದು ಕುಪ್ಪಳಿಸ್ತಾರ ಹರ್ಷದಿಂದ. ಏರಿದರು ವಾನರರು ಕಂಡ ಮರ ಶಿಖರಗಳನ್ನು ತವಕದಿ ನೋಡಲು ಹಿಂದಿರುಗುವ ಹನುಮನನ್ನು. ತಮ್ಮ ಕಡೆ ಬರುವಂಥ ಹನುಮನ ನೋಡಲಿಕ್ಕೆ, ಆಕಾಶದಲ್ಲಿ ಹಾರಿ ಬರುವ ಹನುಮನ ನೋಡಲಿಕ್ಕೆ ಎಲ್ಲೆಲ್ಲಿ ಗಿಡಗಳ ಸಿಕ್ಕು, ಎಲ್ಲೆಲ್ಲಿ ಶಿಖರಗಳ ಸಿಕ್ಕು ಅದರ ಮೇಲೆ ಹತ್ತಿ ಕೂತು ಹನುಮನ ಬರುವುದನ್ನು ಕಾಯ್ತಾ ಕುಳಿತರು. ಇನ್ನು ಇದೇ ರೀತಿಯಾಗಿ ಹನುಮ ಬಂದ ನಂತರ ಮತ್ತಿನ್ನು ಬೆಳವಣಿಗೆ ಆಗ್ತಿದೆ, ಏನು ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.